ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪೂಜಾ ಹೆಗಡೆ. ಏನು ಇವತ್ತಿಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾಳೆ ಅಂತ ಅನ್ಕೋತಿದ್ದೀರಾ? ಸೊ ಯಾವುದಾದ್ರೂ ಮದುವೆಗೆ ಹೋಗೋಕೆ ರೆಡಿ ಆಗಿದ್ದೀನಿ ಅಂತ ಅನ್ಕೊಂಡ್ರೆ ಖಂಡಿತ ನಾನು ಮದುವೆಗೆ ಹೋಗೋಕೆ ರೆಡಿ ಆಗಿಲ್ಲ. ನನ್ನ ಕಸ್ಟಮರು ಯಾರೆಲ್ಲ ಮದುವೆಗೆ ಹೋಗ್ತಿದ್ದಾರೆ, ಇಲ್ಲ ಯಾರ ಮನೆಯಲ್ಲಿ ಮದುವೆ ಇದೆ, ಫ್ರೆಂಡ್ ಮದುವೆ ಇದೆ, ಹತ್ರದವ್ರ ಮದುವೆ ಇದೆ ಅಂಥವ್ರಿಗೋಸ್ಕರ ನಾನು ಕಂಚಿ ಸೆಮಿ ಸಿಲ್ಕ್ನ ಸಾರಿನ ತೊಗೊಬಂದಿದ್ದೀನಿ. ಹಾಗೆ ಅದರ ರೇಟು ನಿಮಗೆ ಜಸ್ಟ್ 1500 ಫ್ರೀ ಶಿಪ್ಪಿಂಗ್. ಸೊ ನಿಮ್ಗೆ ಇಮ್ಯಾಜಿನೇ ಮಾಡೋಕ್ಕಾಗಲ್ಲ, ಇಷ್ಟು ಗ್ರ್ಯಾಂಡ್ ಆಗಿರೋ ಬಾರ್ಡರ್ ಇರುವಂತಹ ಸಾರಿಯನ್ನು 1500, ಅದು ಕೂಡ ಫ್ರೀ ಶಿಪ್ಪಿಂಗ್ ಕೊಡ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ ನನಗೆ ಈ ಸಾರಿ ನೋಡಿದ ತಕ್ಷಣ ಯಾವಾಗ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅನ್ನೋ ಅಷ್ಟು ನನಗೆ ಫೀಲ್ ಆಗ್ತಾ ಇತ್ತು. ಅಷ್ಟು ಸಾಫ್ಟ್ ಆಗಿದೆ, ಹಾಗೆ ಮಗ್ಗದಿಂದ ಡೈರೆಕ್ಟ್ ಬಂದಿದೆ. ಇನ್ನೂ ಕೂಡ ಬಿಸಿ ಬಿಸಿ ಇದೆ. ನಾನು ಜಸ್ಟ್ ಇವಾಗ ಕವರ್ ಓಪನ್ ಮಾಡ್ತಾ ಇದ್ದೆ. ಸೊ ಅಷ್ಟು ಬಿಸಿ ಬಿಸಿ ಆಗಿದೆ ಸಾರಿ, ತುಂಬ ಚೆನ್ನಾಗಿದೆ. ಫಿನಿಶಿಂಗ್ ಅಂತೂ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ನೀವು ಅನ್ಕೋಬೋದು ಯಾವಾಗೂ ಮನೇಲಿ ಬೈಸ್ಕೋತೀರ ಅಲ್ವಾ. ಸೊ ಮದುವೆಗೆ ರೆಡಿ ಆಗೋಕ್ಕೆ ಎಲ್ಲರೂ ರೆಡಿಯಾಗಿರ್ತಾರೆ, ನಾವು ಮಾತ್ರ ಇನ್ನೂ ಸಾರಿ ಉಟ್ಕೋತಾ ಇರ್ತೀವಿ. ಒಂದು ಸಾರಿ ಉಡೋಕ್ಕೆ ಮಿನಿಮಮ್ 15 ನಿಮಿಷ 20 ನಿಮಿಷ ಆ ಥರ ತೊಗೋತಾ ಇರ್ತೀವಿ. ಮನೇಲಿ ಎಲ್ಲರೂ ನಮಗೋಸ್ಕರ ಕಾಯ್ತಾ ಇರ್ತಾರೆ, ಜೊತೆಗೆ ಬೈತಾ ಇರ್ತಾರೆ, ಲೇಟ್ ಆಯಿತು ಗೊತ್ತಾಗಲ್ವಾ, ಒಂದು ಸೀರೆ ಉಡೋಕೆ ಇಷ್ಟೊತ್ತಾ ಅಂತ. ಸೊ ಇವತ್ತು ಹೇಳ್ತಾ ಇದ್ದೀನಿ, ನೀವು ಈ ಥರ ಸಾರಿನ ನೀವು ಉಟ್ಕೊಂಡ್ರೆ ಮನೆಯಲ್ಲಿ ಎಲ್ಲರಿಗಿಂತ ಮೊದಲು ನೀವು ರೆಡಿಯಾಗಿರ್ತೀರ. ಅಷ್ಟು ಸಾಫ್ಟಾಗಿ ಬಂದಿದೆ, ನಾನು ಅಂದ್ಕೊಂಡಿದ್ದಕ್ಕಿಂತ ಸಾಫ್ಟಾಗಿ ಬಂದಿದೆ. ಹಾಗೆ ನಿಮಗೆ ಇದನ್ನು ಆಲ್ಮೋಸ್ಟ್ ಹೋಲ್ಸೇಲ್ ರೇಟಲ್ಲೇ ಕೊಡ್ತಾ ಇದ್ದೀವಿ. ಯಾಕಂದರೆ ನಿಮ್ಮ ಮ್ಯಾನುಫ್ಯಾಕ್ಚರರ್ ಹತ್ರ ಮಾತ್ರ ನಿಮಗೆ ಇಷ್ಟು ಒಳ್ಳೆ ಮಟೀರಿಯಲು ಇಷ್ಟು ಕಡಿಮೆ ರೇಟ್ಗೆ ಕೊಡೋಕ್ಕೆ ಸಾಧ್ಯ ಇದೆ. ಬಟ್ ನಮ್ಮ ಒಬ್ಬರು ಫ್ರೆಂಡೇ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಸೊ ನಮಗೂ ಕೂಡ ಕಡಿಮೆ ರೇಟಲ್ಲಿ ಕೊಟ್ಟಿದ್ದಾರೆ. ಸೊ ನೋಡಿ, ಇದು ನಿಮಗೆ ಬಾರ್ಡರ್ ಆಗಿರುತ್ತೆ. ಸಾರಿ ಎಲ್ಲ ಇದು ಪ್ಲೇನ್ ಸಾರಿ ಎಲ್ಲ ಚಿಕ್ಕ ಚಿಕ್ಕ ಬುಟ್ಟ ಬಂದಿದೆ, ತುಂಬ ಡೀಸೆಂಟ್ ಆಗಿದೆ. ಇದೆಲ್ಲ ನಿಮಗೆ ಪಲ್ಲು ಆಗಿರುತ್ತೆ. ಪಲ್ಲು ಕೂಡ ಇಷ್ಟು ಗ್ರ್ಯಾಂಡ್ ಆಗಿದೆ. ಬಾರ್ಡರ್ ಕೂಡ ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ. ನನಗೆ ನಿಜ ಹೇಳ್ತಾ ಇದ್ದೀನಿ, ಇಷ್ಟು ದಿನ ತರಿಸಿರೋ ಸಾಫ್ಟ್ ಸಿಲ್ಕಲ್ಲಿ ಈ ಸಲ ಬಂದಿರೋ ಸಾಫ್ಟ್ ಸಿಲ್ಕು ತುಂಬಾ ಮನಸ್ಸಿಗೆ ಹಿಡಿಸಿದೆ. ನೋಡಿ ಎಷ್ಟು ಚಂದ ಕಾಂಬಿನೇಷನ್ಸ್ ಅಂತ. ಈಗ ನಾನು ಉಟ್ಕೊಂಡಿದ್ದೀನಲ್ಲ, ಇದರಲ್ಲೇ ಒಂದು ಸಾರಿ ನಾನು ಕೂಡ ಪರ್ಚೇಸ್ ಮಾಡಿ ಉಟ್ಕೊಂಡಿರೋದು. ನಂಗೆ ಪರ್ಸ್ನಲಿ ಎಲ್ಲೋ ಇಷ್ಟ, ಯಾವಾಗ ಬಂದಾಗಲೂ ಎಲ್ಲೋ ನನಗೆ ಫಸ್ಟ್ ಕಾಣಿಸೋದು. ಬಟ್ ತುಂಬ ಚೆನ್ನಾಗಿರೋ ಮಟೀರಿಯಲ್ ಇದೆ, ಹಾಗೆ ಡಿಫ್ರೆಂಟ್ ಆಗಿರೋ ಕಾಂಬಿನೇಷನ್ಸ್. ನೋಡಿ, ಇದೆಲ್ಲ ಸ್ವಲ್ಪ ತುಂಬ ಡಿಫ್ರೆಂಟ್ ಆಗಿರೋ ಕಾಂಬಿನೇಷನ್ಸು. ನಿಮ್ಗೆ ಯಾರಿಗಾದರೂ ಮದುವೆ ಮನೆಗೆ ಗಿಫ್ಟ್ ಕೊಡಬೇಕು, ಇಲ್ಲ ನಿಮ್ಮ ಮನೇಲೇ ಮದುವೆ ಇದೆ, ತುಂಬ ಹತ್ರದವರಿಗೆ ಈಗ 2000 ಮೇಲಿನ ಸಾರಿ ಕೊಡಬೇಕು, ಆ ಥರ ಎಲ್ಲ ಇದ್ದರೆ ನೀವು ಈ ಥರ ಸಾರಿಯನ್ನು ಕೊಡ್ಬೋದು. ಅವರಿಗೂ ಖುಷಿ ಆಗುತ್ತೆ, ನಿಮಗೂ ಚೆನ್ನಾಗಿರೋ ಸಾರಿ ಕೊಟ್ಟಿದ್ದೀವಿ ಅನಿಸುತ್ತೆ. ಹಾಗೆ ನಿಮ್ಮ ದುಡ್ಡು ಕೂಡ ಉಳಿಯುತ್ತೆ. 2000 ರೂಪಾಯಿ ಸಾರಿನ ಕೊಡೋ ಬದಲು 1500 ಇಷ್ಟು ಚೆನ್ನಾಗಿರೋದು ಕೊಟ್ಟರೆ, ಅಂದರೆ ನಿಮ್ಗೆ ಅಂಗಡಿಲಿ ಇದು 2000 ಹತ್ರನೇ ಇರುತ್ತೆ. ಅಷ್ಟು ಒಳ್ಳೆ ಮಟೀರಿಯಲ್ಲು. ಸೊ ತುಂಬ ಕಾಸ್ಟ್ಲಿ ಸಾರಿ ಕೊಟ್ಟಿದ್ದಾರೆ ಅಂತ ಅವ್ರು ಅನ್ಕೋತಾರೆ. ನಿಮಗೆ ಒಂದು ಸಾರಿಲಿ ಮಿನಿಮಮ್ಮು 1000 ಹತ್ರ ಉಳಿಯುತ್ತೆ. ಸೊ ನಾನು ನಿಮಗೆ ಐಡಿಯಾಸ್ ಕೊಡ್ತಾ ಇದ್ದೀನಿ. ನನ್ನ ಹತ್ರನೇ ಪರ್ಚೇಸ್ ಮಾಡಿ ಅಂತ ಅಲ್ಲ, ಯಾವತ್ತೂ ಬಟ್ಟೆ ಚೆನ್ನಾಗಿರಬೇಕು, ರೇಟು ಕಡಿಮೆ ಇರಬೇಕು, ಆ ಥರ ಮಟೀರಿಯಲ್ನ ನಾವು ಹುಡುಕಬೇಕು. ಸೊ ನಾನು ಅದಕ್ಕೆ ಎಲ್ಲ ವೆಂಡರ್ ಹತ್ರನೂ ನಾನು ಪರ್ಚೇಸ್ ಮಾಡಲ್ಲ ಇವಾಗ. ಸೊ ತುಂಬ ಜನ ವೆಂಡರ್ಸು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ, ನಾವು ಹೋಲ್ಸೇಲಲ್ಲಿ ಕೊಡ್ತಾ ಇದ್ದೀವಿ, ನಮ್ಮದೇ ಮಗ್ಗ ಇದೆ ತಗೋತೀರಾ ಅಂತ. ಆ್ಯಕ್ಚುಲಿ ಪರ್ಸ್ನಲಿ ನಾನು ಹೋಗಿ ಆ ಬಟ್ಟೆನ ನೋಡಿ ನಾನೊಂದು ಸಾರಿ ಪರ್ಚೇಸ್ ಮಾಡಿ ಅದನ್ನು ವೇರ್ ಮಾಡಿ ನನಗಿಷ್ಟ ಆದರೆ ಮಾತ್ರ ನಾನು ಅದನ್ನು ರೀಸೆಲ್ ಅಂದರೆ ಮತ್ತೆ ರೀಸ್ಟಾಕ್ ಮಾಡಿಸ್ತೀನಿ. ಯಾಕಂದರೆ ಸೊ ಇವಾಗ ನಾವು ಕಸ್ಟಮರಿಗೆ ಕೊಡ್ತಾ ಇದ್ದೀವಿ ಅಂದರೆ ಫಸ್ಟು ನಮ್ಗೆ ಆ ಸಾರಿ ಇಷ್ಟ ಆಗಬೇಕು. ಈಗ ಸುಮ್ಮನೆ ಯಾವುದೋ ಒಂದು ಕಡಿಮೆ ರೇಟಿಗೆ ಸಿಗ್ತಾ ಇದೆ ಅಂತ ಅದನ್ನು ನಾವು ಕೊಟ್ಬಿಟ್ರೆ ಪಾಪ ಅವರಿಗೇನೋ ಒಂದು ರಫ್ ಆಗಿರುತ್ತೆ ಸಾರಿ, ಆ ಥರ ಇದ್ದರೆ ನೆಕ್ಸ್ಟ್ ಟೈಮ್ ನಮ್ಮ ಹತ್ರ ಪರ್ಚೇಸೇ ಮಾಡಲ್ಲ. ಸೊ ಅದೊಂದೇ ಕಾರಣದಿಂದ ನಾನು ಪರ್ಸ್ನಲಿ ಯೂಸ್ ಮಾಡಿ ನೋಡಿ ಸಾರಿನ ತರಿಸೋದು. ಸೊ ಇದಿಷ್ಟು ಪೀಸ್ಗಳು 1500 ರುಪೀಸ್ ಫ್ರೀ ಶಿಪ್ಪಿಂಗಲ್ಲಿ ಕೊಡ್ತಾ ಇದ್ದೀವಿ. ಕಂಚಿ ಸೆಮಿ ಸಿಲ್ಕು ತುಂಬ ಸಾಫ್ಟ್ ಸಿಲ್ಕ್ ಆಗಿರುತ್ತೆ. ಈಗ ನಾನು ವೇರ್ ಮಾಡಿದ್ದೀನಿ, ನೀವು ನೋಡ್ಬೋದು ಎಷ್ಟು ನೀಟಾಗಿ ಕುತ್ಕೊಳ್ಳುತ್ತೆ. ಈವನ್ ಬಾರ್ಡರ್ ಕೂಡ ಅಷ್ಟು ಸಾಫ್ಟ್ ಆಗಿದೆ. ಹಾಗೆ ಇದರ ಪಲ್ಲು ತೋರಿಸ್ತೀನಿ ರೀ, ನೋಡಿ ಇಷ್ಟು ರಿಚ್ ಆಗಿರೋ ಪಲ್ಲು ಕೊಟ್ಟಿದ್ದಾರೆ. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಕಡಿಮೆ ರೇಟಿಗೆ ಸಾರಿ ಸಿಗುತ್ತೆ, ಪಲ್ಲು ನಿಮಗೆ ಚೆನ್ನಾಗಿರಲ್ಲ. ಬಟ್ ಇದರಲ್ಲಿ ಸೆರಗು ಕೂಡ ಅಷ್ಟು ಚೆನ್ನಾಗಿದೆ, ಬಾರ್ಡರ್ ಕೂಡ ಚೆನ್ನಾಗಿದೆ ವಿತ್ ಬ್ಲೌಸ್ ಪೀಸು. ಮತ್ತು ನೀವು ಎಷ್ಟೇ ದಪ್ಪ ಇದ್ರು, ತುಂಬ ಜನ ನಾನು ದಪ್ಪ ಇದ್ದೀನಿ ಈ ಸಾರಿ ಚಿಕ್ಕದಾಗತ್ತೇನೋ ಕೇಳ್ತಿರಲ್ಲ, ಇದು 6.3ಗಿಂತ ಜಾಸ್ತಿ ಇರುತ್ತೆ. ಸೊ ನೀವು ಸಣ್ಣ ಆಗೋಕ್ಕೆ ಚಾನ್ಸೇ ಇಲ್ಲ. ಸೊ ಇದಿಷ್ಟು ಪೀಸ್ ಅವೈಲೇಬಲ್ ಇದೆ, ಮಿಸ್ ಮಾಡ್ಕೊಳ್ದೆ ನಮ್ಮ ಹೆಗ್ಡೆ ಕಲೆಕ್ಷನ್ಸಲ್ಲಿ ಪರ್ಚೇಸ್ ಮಾಡಿ ನೋಡಿ, ನೀವೇ ಮತ್ತೆ ಬರ್ತೀರಾ. ಹಾಗೆ ನೀವು ಯಾರಿಗೆ ಗಿಫ್ಟ್ ಕೊಟ್ಟಿರ್ತೀರಲ್ಲ ಅವರು ನಿಮ್ಮ ಮನೆಗೆ ಬಂದು ಎಲ್ಲಿ ಪರ್ಚೇಸ್ ಮಾಡಿದ್ದೀರಾ ಅಂತ ಕೇಳ್ತೀರಾ. ಯಾಕೆ ಇಷ್ಟು ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ಈ ಬಟ್ಟೆ ಅಷ್ಟು ಚೆನ್ನಾಗಿದೆ ಅಂತ ಅರ್ಥ. ಸೊ ನಿನ್ನೆ ಯಾರೋ ಮೆಸೇಜ್ ಮಾಡಿದ್ರು, ಮೇಡಮ್ ನಿಮ್ಮ ಮೇಲೆ ತುಂಬ ನಂಬಿಕೆ ಇಟ್ಟು ನಾವು ಆರ್ಡರ್ ಮಾಡಿದ್ವಿ, ನೀವು ಆ ನಂಬಿಕೆಯನ್ನು 2 ಪಟ್ಟು ಜಾಸ್ತಿ ಮಾಡಿದ್ದೀರಾ, ಅಷ್ಟು ಒಳ್ಳೆ ಮಟೀರಿಯಲ್ ಕೊಟ್ಟಿದ್ದೀರಾ ಅಂತ. ಸೊ ಥ್ಯಾಂಕ್ ಯು ಮೇಡಮ್, ನೀವೆಲ್ಲ ಇಷ್ಟು ನಂಬಿಕೆ ಇಟ್ಟು ಪರ್ಚೇಸ್ ಮಾಡೋದಕ್ಕೆ ನಾನು ಕೂಡ ರೀಸ್ಟಾಕ್ ಮಾಡೋಕ್ಕಾಗತ್ತೆ. ಎಲ್ಲಾದರೂ ನಮ್ಮ ಕಡೆಯಿಂದ ಚಿಕ್ಕ ತಪ್ಪಾಗಿದ್ದರೆ ಖಂಡಿತ ನೀವು ನಮಗೆ ಇನ್ಫಾರ್ಮ್ ಮಾಡಿ. ಸೊ ಅದನ್ನು ನಾವು ಕೂಡ ಸರಿ ಮಾಡ್ಕೋತೀವಿ. ಥ್ಯಾಂಕ್ ಯು ಸೊ ಮಚ್. ನಾನು ಮೆನ್ಷನ್ ಮಾಡಿರೋ ನಂಬರ್ಗೆ ನೀವು ಮೆಸೇಜ್ ಮಾಡಿ ಯಾವ ಸಾರಿ ಬೇಕು ಅಂತ ಬುಕ್ ಮಾಡ್ಕೊಳ್ಳಿ. ನೋಡಿ, ನನ್ನ ಥರನೇ ನೀಟಾಗಿ ಚೆನ್ನಾಗಿ ನಾವು ರೆಡಿಯಾಗಿ
ಮದುವೆ ಮನೆಗೆ ಹೋದರೆ ಎಲ್ಲರೂ ಈ ಸಾರಿ ಎಲ್ಲಿ ತೊಗೊಂಡಿದ್ಯಾ ಅಂತ ಕೇಳ್ತಾರೆ. ಸೊ ಅಷ್ಟು ಚೆನ್ನಾಗಿರೋ ಮಟೀರಿಯಲ್ನ ತರಿಸಿದ್ದೀವಿ. ಹೆಣ್ಮಕ್ಳಿಗೆ ಯಾವಾಗೂ ಆಸೆ ಜಾಸ್ತಿ. ಇವಾಗ ನಮಗೂ ನನ್ನ ಹತ್ರ ಒಂದು 50 ಸಾರಿ ಇದ್ರೂ ನೋಡಿದ ತಕ್ಷಣ ಇದೊಂದು ಸಾರಿ ಪರ್ಚೇಸ್ ಮಾಡೋಣ ಅಂತ ಅನ್ಸುತ್ತೆ. ಆ ಥರ ಮಟೀರಿಯಲಲ್ಲಿ ಈ ಸಾರಿ ಕೂಡ ಒಂದು, ಅಂದರೆ ನೋಡಿದ ತಕ್ಷಣ ನಾನು ಎತ್ತಿಟ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸೊ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಮನೆ ಮಗಳು ಪೂಜಾ ಹೆಗಡೆ ಯಾವತ್ತೂ ಒಳ್ಳೊಳ್ಳೆ ಮಟೀರಿಯಲ್ನ ರೀಸ್ಟಾಕ್ ಮಾಡ್ತಾರೆ. ಎಷ್ಟು ದಿನ ನನಗೆ ಆ ದೇವರು ಶಕ್ತಿ ಕೊಡ್ತಾನೆ ಅಷ್ಟು ದಿನ ನಿಮ್ಮೆಲ್ಲರ ಮನೆಗೆ ಒಳ್ಳೊಳ್ಳೆ ಮಟೀರಿಯಲ್ನ ಕಳ್ಸೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.